ಈಗ ನಮ್ಮ ಕ್ಷೇತ್ರದಲ್ಲಿ ಬಸವರಾಜ ಶಿವಣ್ಣ ಅವರಿಗೆ ಹೋದ ಸಂಪುಟದೊಳಗೂ ಅವರಿಗೆ ಸಚಿವ ಸ್ಥಾನ ಸಿಗಬೇಕಿತ್ತು. ಆದರೆ ಹೋದ ಸಲ ಅದು ಅವಕಾಶ ಸಿಗಲಿಲ್ಲ. ಈ ಸಾರಿ ಸಿಗ್ತೈತೆ ಅಂತೇಳಿ ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಎಲ್ಲರೂ ಭಾಳ ಆಸೆ ಇಟ್ಕೊಂಡಿದ್ರು. ಕೊನೆಯ ಕ್ಷಣದವರೆಗೂ ಅವರು ಕೂಡ ಅದರದ ವಿಶ್ವಾಸ ಇಟ್ಕೊಂಡಿದ್ರು. ಆದರೆ ಕೊನೆ ಗಳಿಗೆಯಲ್ಲಿ ಅದು ಹೇಗೆ ಕೈ ತಪ್ಪಿತು ಅನ್ನೋದು ಅವ್ರಿಗೂ ಗೊತ್ತಿಲ್ಲ, ಹಾಗೂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಇದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಐತಿ. ಆದರೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಬಸವರಾಜ ಶಿವಣ್ಣನವರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತೇಳಿ ಅವರು ಪಟ್ಟು ಹಿಡಿದಾರ. ಆದ್ದರಿಂದ ಸಿದ್ದರಾಮಯ್ಯನವರು ರಾಜಕಾರಣದೊಳಗೆ ಯಾವತ್ತೂ ಕೂಡ ಆಸೆ ಆಮಿಷ ಇಲ್ದಂಗೆ ಎಲ್ಲರೂ ನಮ್ಮವರು ಅಂಥೇಳಿ ರಾಜಕಾರಣ ಮಾಡ್ಕೊತ ಬಂದಂಥ ವ್ಯಕ್ತಿ. ಆದರೆ ಬಸವರಾಜ ಶಿವಣ್ಣನವ್ರನ್ನ ಅವರ ರಾಜಕಾರಣದೊಳಗೆ ಅಗದಿ ಪ್ರಾಮಾಣಿಕ ವ್ಯಕ್ತಿ ಅಂಥೇಳಿ ಯಾವಾಗಲೂ ಅವ್ರು ನೋಡ್ಕೊತ ಬಂದಂಥವ್ರು. ಆದ ಕಾರಣಕ್ಕೆ ಎಲ್ಲ ವರಿಷ್ಠರು ಇದನ್ನು ಪರಿಗಣನೆಗೆ ತಗೊಂಡು ಶಿವಣ್ಣನವರಿಗೆ ಒಂದು ಸಚಿವ ಸ್ಥಾನ ಕೊಟ್ಟು ಉತ್ತರ ಕರ್ನಾಟಕ ಭಾಗದ ಕುರುಬ ಸಮಾಜಕ್ಕೆ ನ್ಯಾಯ ಒದಗಿಸಬೇಕು. ಅದು ಕೂಡ ಹಾಲು ಮತ. ಅಂದರೆ ಕುರುಬ ಸಮಾಜ ಅಂದರೆ ಹೆಂಗಂದ್ರೆ ಹಾಲು ಎಷ್ಟು ಪರಿಶುದ್ಧನೋ ಅಷ್ಟೇ ಪರಿಶುದ್ಧವಾದಂಥ ಮತ ಅಂದರೆ ಕುರುಬ ಮತ. ಕುರುಬ ಕಂಬಳಿ ಬೀಸಿದರೆ ಮಳೆ ಬರ್ತೈತಿ. ಅಂಥದ್ರೊಳಗೆ ಕುರುಬ ಸಮಾಜಕ್ಕೆ ಅನ್ಯಾಯ ಮಾಡಿದರೆ ಯಾವತ್ತೂ ಒಳ್ಳೆಯದಾಗಲ್ಲ. ಇದನ್ನು ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಶಿವಣ್ಣ ಸಾಹೇಬರಿಗೆ ಸಚಿವ ಸ್ಥಾನ ಕೊಟ್ಟರೆ ಮುಂಬರುವ ದಿನಗಳೊಳಗೆ ನಮ್ಮ ಹಾವೇರಿ ಜಿಲ್ಲೆ ಮತ್ತೆ 6ಕ್ಕೆ 6 ವಿಧಾನಸಭಾ ಕ್ಷೇತ್ರಗಳನ್ನು ತನ್ನ ಮುಡಿಲಿಗೆ ಹಾಕೊಂತೈತಿ. ಇಲ್ಲಪ್ಪ ಅಂದ್ರೆ ಅದರ ಪರಿಣಾಮನ ಅದು ಅನುಭವಿಸ್ತೈತಿ ಅಂಥೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಮಗೆ ಅಪಾರವಾದಂಥ ವಿಶ್ವಾಸ ಇದೆ. ಯಾಕೆಂದರೆ ಎ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು, ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಕೂಡಿ ಇವತ್ತು ನಮ್ಮ ಬಸವರಾಜ ಶಿವಣ್ಣ ಸಾಹೇಬರು ಕಳೆದ 4 ಬಾರಿಯೂ ಕೂಡ ಇವತ್ತು ಶಾಸಕರಾಗಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಇವತ್ತು ಹಾವೇರಿ ಅಸೆಂಬ್ಲಿ ಕ್ಷೇತ್ರದಲ್ಲಿ ಇವತ್ತೇನಾರ ಅಭಿವೃದ್ಧಿ ಆಗೈತೆ ಅಂದರೆ ನೀರಿನ ವ್ಯವಸ್ಥೆ ಏನಾರ ಮಾಡಿದ್ನಪ್ಪ ಅಂದರೆ ಅದು ಬಸವರಾಜ ಶಿವಣ್ಣರಿಂದ. ಸುಮಾರು 800 ಎಕರೆ ಜಮೀನು ತೊಗೊಂಡು ಕಡು ಬಡವರಿಗೆ ಇವತ್ತು ಯಾರು ಹಂಚಾರ ಅಂದ್ರೆ ಇಡೀ ಜಿಲ್ಲೆದಾಗ ಬಸವರಾಜ ಶಿವಣ್ಣರಂಥ ನಾಯಕ ಸಿಗಲ್ಲ. ಇವತ್ತು ಎಲ್ಲ ಜಾತ್ಯತೀತ ನಾಯಕರವರು, ಯಾವುದೇ ಕುರುಬ ಸಮಾಜಕ್ಕೆ ಸೀಮಿತವಾದಂಥ ಅಲ್ಲ. ಇವತ್ತೆಲ್ಲ ಸಮಾಜರಿಗೆ ಬೇಕಾದಂಥ ನಾಯಕರು. 2013ರಲ್ಲಿ ಕೂಡ ಸಿದ್ದರಾಮಯ್ಯ ಸಾಹೇಬರು ಅವರು ಕ್ಯಾಬಿನೆಟ್ ದರ್ಜೆ ಕೊಡಬೇಕಾಗಿತ್ತು. ನಾನೆಲ್ಲ ಮುಖ್ಯಮಂತ್ರಿ ಆಗಿದ್ದೀನಪ್ಪ, ನೆಕ್ಸ್ಟ್ ಕೊಡ್ತೀನಿ ಅಂತ ಹೇಳಿದರು. ಅದಕ್ಕೆ ಅವರು ಈ ಲಿಸ್ಟ್ನಾಗನೇ ಹೆಸರಿತ್ತು. ಅದು ಯಾವ ರೀತಿ ಅದನ್ನು ಕಬಳಿಸಾರೋ ಗೊತ್ತಿಲ್ಲ. ಅದಕ್ಕೆ ನಾವು ಇವತ್ತು ಯಾವ ನಮ್ಮ ಪಕ್ಷದ ನಾಯಕರ ಬಗ್ಗೆ ಅವಹೇಳನಕಾರಿಯಾಗಲಿ ಮಾತಾಡೋದಿಲ್ಲ, ಧಿಕ್ಕಾರನೂ ಕೂಡ ಮಾಡೋಲ್ಲ. ನಮ್ಮ ಎಲ್ಲರೂ ಕೂಡ ಇವತ್ತು ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಆಮೇಲೆ ನಮ್ಮ ಇವರು ವೇಣುಗೋಪಾಲರು, ಸುರ್ಜೇವಾಲರು ಕೂಡ ಈಗಾಗಲೇ ನಿನ್ನೆ ಬೆಂಗಳೂರಲ್ಲಿ ಬಂದು ಇದನ್ನು ಸರಿದೂಗಿಸ್ತೀವಿ ಅಂತೇಳಿ ಹೇಳಿದ್ದಕ್ಕೆ ನಾವೆಲ್ಲರೂ ಕೂಡ ಶಿವಣ್ಣ ಸಾಹೇಬ್ರ ಅಭಿಮಾನಿಗಳು. ಇವತ್ತು ಯಾರೂ ಕೂಡ ಒಂದೇ ಜಾತಿಯರು ಬಂದಿಲ್ಲ. ವೀರಶೈವರು ಅವರು ಬೇಕಾದ್ರೆ ಅಲ್ಪಸಂಖ್ಯಾತರದಾರ, ಹಿಂದುಳಿದ ವರ್ಗ ಅದಾರ, SC ST ಜನಾಂಗದವರು, ನಾವೆಲ್ಲರೂ ಕೂಡ ಅವ್ರ ಬೆಂಬಲಿಗರ. ಯಾಕಂದರೆ ನಾವು ಸ್ವಯಂ ರೀತಿಯಾಗಿ ನಾವು ಹೋರಾಟ ಮಾಡಲಿಕ್ಕೆ ಬಂದೀವಿ. ಅದು ಶಾಂತ ರೀತಿಯಿಂದ ಹೋರಾಟ. ನಾವು ಯಾವುದೇ ರೀತಿಯ ಯಾರಿಗಾದರೂ ತಜವಿದೆ ಮಾಡೋದಾಗಲಿ, ನಮ್ಮ ಪಕ್ಷದ ನಾಯಕರಿಗಾಗಲಿ ಅವಹೇಳನಕಾರಿ ಆಗಲಿ ಮಾಡೋದಿಲ್ಲ. ಶಾಂತ ರೀತಿಯಿಂದ ನಾವು ಹೋರಾಟ ಮಾಡಿ ಬಸವರಾಜ ಶಿವಣ್ಣರಿಗೆ ತ್ವರಿತಗತಿಯಲ್ಲಿ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಕೊಡಬೇಕಂತೇಳಿ ಮಾಧ್ಯಮದ ಮುಖಾಂತರ ಕೇಳ್ಕೊತಾನೆ.
ಡಿ.ಕೆ. ಶಿವಕುಮಾರ್ ಅವರಿಗೆ, ಬಸವರಾಜ ಶಿವಣ್ಣನವರಿಗೆ, ಎಲ್ಲಾರು ಕೂಡ್ರಿ, ಅನ್ನ ಹೋಗ್ಬೇಡ್ರಿ. ಬೇಕು 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 ಹಿಂದುಳಿದ ವರ್ಗದ ನಾಯಕ ಭರತ್ ಮಾತಾ ಕಿ ಏನೇ ಬರಲಿ, ಏನೇ ಬರಲಿ, ಕಾಂಗ್ರೆಸ್ ಪಕ್ಷಕ್ಕೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ಬಸವರಾಜ ಶಿವಣ್ಣನವರಿಗೆ,